ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಒಂದು ಪುಣ್ಯಕ್ಷೇತ್ರಕ್ಕೆ ಹೊರಟಿದ್ದೀನಿ. ಎಲ್ಲಿ ಅಂದರೆ ಮಂತ್ರಾಲಯ. ಹೌದು, ಇವಾಗ ಮಂತ್ರಾಲಯಕ್ಕೆ 2:40ಕ್ಕೆ ಟ್ರೈನ್ ಇದೆ. ಸೊ ರೆಡಿ ಆಗಿದ್ದೀನಿ. ಮಂತ್ರಾಲಯದ ಕಂಪ್ಲೀಟ್ ವಿಡಿಯೋ ನೀವು ಈ ಸೀರೀಸಲ್ಲಿ ನೋಡ್ಬೋದು. ಬನ್ನಿ, ಲೆಟ್ ಸ್ಟಾರ್ಟ್. 1 ಗಂಟೆಗೆ ಮನೆ ಬಿಟ್ಟಿದ್ದಕ್ಕೆ ರೈಲ್ವೆ ಸ್ಟೇಷನ್ ತಲುಪೋದ್ರೊಳಗಡೆ 2 ಗಂಟೆ ಆಗಿತ್ತು. ನೀವು ನೋಡ್ತಿರ್ಬೋದು, ಈ ರೈಲ್ವೆ ಸ್ಟೇಷನ್ ನೋಡೋದಕ್ಕೆ ಹೊರಗಡೆಯಿಂದ ಏರ್ಪೋರ್ಟ್ ತರ ಕಾಣಿಸುತ್ತೆ. ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್ ಕೂಡ ಏರ್ಪೋರ್ಟ್ ತರನೇ ಇದೆ. ಇದು ರೈಲ್ವೆ ಸ್ಟೇಷನ್ ಒಳಗಡೆ ಅಂದ್ರೆ ಮೇಲ್ಗಡೆ ಹೋಗೋಕಿರೋ ಅಂತ ಒಂದು ಎಸ್ಕಿಲೇಟರ್. ಇಲ್ಲಿ ನೀವು ಮೇಲ್ಗಡೆ ಫುಡ್ ಕೌಂಟರ್ಸ್ ನೋಡ್ಬೋದು, ಹಾಗೆ ರೆಸ್ಟ್ ರೂಮ್ ಸಹ ನೋಡ್ಬೋದು. ಮೇಲ್ಭಾಗವಾಗಿ ನೋಡಿದ್ರೆ ರೈಲ್ವೆ ಸ್ಟೇಷನ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ನಾನು 40 ನಿಮಿಷ ಬೇಗನೆ ಬಂದಿದ್ರಿಂದ ಸುಮ್ಮನೆ ಹಾಗೆ ಹೋಗಿ ಒಂದು ರೌಂಡ್ ಹಾಕೊಂಬಂದೆ ಹೇಗಿದೆ ಅಂತ. ಅಷ್ಟರಲ್ಲಿ ನಮ್ಮ ಟ್ರೈನ್ ಇಂದು ಅನೌನ್ಸ್ಮೆಂಟ್ ಸ್ಟಾರ್ಟ್ ಆಯ್ತು. ಯಾವ ಪ್ಲಾಟ್ಫಾರ್ಮ್ ಅಂತ ಅನೌನ್ಸ್ ಆಯ್ತು. ಟ್ರೈನ್ ಬಂತಲ್ಲ ಅಂತ ನಮ್ಮ ಪ್ಲಾಟ್ಫಾರ್ಮ್ಗೆ ಎಂಟ್ರ್ ಆದ್ರೆ ಟ್ರೈನ್ ಕಾಣಿಸ್ತಾನೆ ಇರಲಿಲ್ಲ. ಆಮೇಲೆ ನೋಡಿದ್ರೆ ಗೊತ್ತಾಯ್ತು, ಅದು ತುಂಬಾ ಮುಂದೆ ಹೋಗಿ ನಿಂತಿತ್ತು. ವಂದೇ ಭಾರತ್ ಟ್ರೈನ್ ನಾರ್ಮಲ್ ಟ್ರೈನ್ ಕೋಚ್ಗಳಿಗಿಂತ ಕಡಿಮೆ ಕೋಚ್ಗಳು ಇರುತ್ತೆ. ಇದೆ ನೋಡಿ, ಬಂತು ನಮ್ಮ ಕೋಚ್. ನಮ್ಮ ಕೋಚ್ ಬಂದು C6. ಟ್ರೈನ್ ಒಳಗೆ ಎಂಟರ್ ಆಗ್ತಿದ್ದಂಗೆ ಒಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಫೈನಲಿ ವಿ ಆರ್ ಇನ್ ದ ಟ್ರೈನ್ ವಂದೇ ಭಾರತ್. ಆ್ಯಕ್ಚುಲಿ 2:40 ಟ್ರೈನ್ ಹೊಡೋದು. ತುಂಬ ಏನು ರಶ್ ಇಲ್ಲ ಸದ್ಯಕ್ಕೆ, ಬಟ್ ತುಂಬ ರಶ್ ಸದ್ಯಕ್ಕೆ ರಶ್ ಇಲ್ಲ. ಆಸ್ ಯೂಶುವಲ್ ಇಲ್ಲಿ ನೀವು ನೋಡ್ಬೋದು, ಮಿನಿ ಫೋಲ್ಡಬಲ್ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನ್ಯೂಸ್ ಪೇಪರ್ ಅಥವಾ ಬುಕ್ಸ್ ಇಡಕ್ಕೆ ಪೌಚ್, ಹಾಗೇನೆ ವಾಟರ್ ಬಾಟಲ್ ಇಟ್ಕೊಳ್ಳೋಕೆ ಸ್ಟ್ಯಾಂಡ್ ಕೂಡ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪ್ಯಾಸೆಂಜರ್ಸ್ಗೆ ಕೊಡೋಕ್ಕೆ ಅಂತ ನ್ಯೂಸ್ ಪೇಪರ್ಸ್ ಹಾಗೇನೆ ಕೆಲವೊಂದು ಫುಡ್ ಐಟಮ್ಸ್ನೆಲ್ಲ IRCTC ಕಿಚನ್ ಇಂದ ಲೋಡ್ ಮಾಡ್ತಾ ಇದ್ದಾರೆ. ನಾವು ಟ್ರೈನ್ ಬುಕ್ ಮಾಡ್ಬೇಕಾದ್ರೆ ಕೇಳತ್ತೆ ಫುಡ್ ಆಪ್ಷನ್, ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಅಥವಾ ಫುಡ್ ಬೇಕೋ ಬೇಡವಾ ಅಂತ. ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರೋದ್ರಿಂದ ಇನ್ನ ಕಂಪ್ಲೀಟ್ ಆಗಿ ಸೀಟ್ಸ್ ಫಿಲ್ ಆಗಿರಲಿಲ್ಲ. ಆದರೆ ಹೋಗ್ತಾ ಹೋಗ್ತಾ ಸ್ಟಾಪ್ಸ್ಗಳಲ್ಲಿ ಫಿಲ್ ಆಯಿತು. ಟ್ರೈನ್ ಆನ್ ಬೋರ್ಡ್ ಆದಮೇಲೆ ಒಂದು ಇಂಗ್ಲೀಷ್ ಪೇಪರು, It has been already HPT has been booked. In a trialing mail also there. Whatever the quantity is there to 2,260. But you know that ಕಂಫರ್ಟ್ ಫೀಲ್ ಮಾಡ್ಬೋದು ಟ್ರೈನ್ ಮತ್ತೆ. ಇಟ್ಸ್ ದ ಮೇನ್ ಥಿಂಗ್ ವಂದೇ ಭಾರತ್. देखो ना अभी कुछ ನಾನು ಮೈಕ್ ಯೂಸ್ ಮಾಡ್ತಿಲ್ದೇ ಇರೋದ್ರಿಂದ ಬ್ಯಾಕ್ಗ್ರೌಂಡ್ ವಾಯ್ಸ್ ತುಂಬಾನೇ ಜೋರಾಗಿ ಕೇಳಿಸ್ತಾ ಇದೆ. ಹಾಗಾಗಿ ಮುಂದೆ ಬರುವ ಎಲ್ಲ ಕ್ಲಿಪ್ಸ್ಗಳಲ್ಲಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ನ್ಯೂಸ್ ಪೇಪರ್ಸ್ ಕೊಟ್ಟಾದ್ಮೇಲೆ ಎಲ್ಲ ಪ್ಯಾಸೆಂಜರ್ಸ್ಗೂ ವಾಟರ್ ಬಾಟಲ್ಸ್ನ ಕೊಡ್ತಾರೆ. 2:40 ಆಯಿತು, ಇನ್ನೂ ಟ್ರೈನ್ ಹೊರಟಿಲ್ಲ. ಮೇ ಬಿ ಲೇಟ್ ಆಗ್ಬೋದು. ಲೇಟ್ ಹೊರಟ್ರೆ ಬೇಜಾರಿಲ್ಲ, ಆನ್ ಟೈಮ್ ರೀಚ್ ಆದರೆ ಸಾಕು. ಆ್ಯಕ್ಚುಲಿ ನಾನು ರೈಲ್ವೆ ಸ್ಟೇಷನ್ನಿಗೆ ಬಂದಾಗ ಎಷ್ಟು ಗಂಟೆ ಆಗಿತ್ತು? 2 ಗಂಟೆ ಆಗಿತ್ತು ಅನಿಸುತ್ತೆ. ಬೇಗನೆ ಬಂದಿದ್ದೆ. ರಾಜಾಜಿನಗರ ಮೆಟ್ರೋಯಿಂದ ಅದು ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ ಮೆಟ್ರೋದಲ್ಲಿ ಬಂದು ಸ್ವಾಮಿ ವಿವೇಕಾನಂದ ಮೆಟ್ರೋಯಿಂದ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಮೆಟ್ರೋ ಸ್ಟೇಷನ್ಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆಟೋಲ್ಲೇ ಬರಬೇಕು. ತುಂಬ ಹತ್ತಿರನೂ ಇಲ್ಲ, ತುಂಬ ದೂರನೂ ಇಲ್ಲ. ಟ್ರೈನ್ ಸೌಂಡ್ ಆಯಿತು, ಮೇ ಬಿ ಹೊರಡುತ್ತೆ ಅನಿಸುತ್ತೆ. ಟ್ರೈನ್ ಹೊರಡ್ತು. ಆ್ಯಕ್ಚುಲಿ ಟೈಮ್ 2:47, 7 ಮಿನಿಟ್ಸ್ ಲೇಟ್ ಆಗಿದೆ. ಇಟ್ಸ್ ಓಕೆ. ಬಟ್ ಟ್ರೈನ್ ಏನು ಪ್ರಾಬ್ಲಮ್ ಅಂದರೆ ಹಿಂಗೆ ಬ್ಯಾಕ್ ಸೈಡ್ ಹೋಗ್ತಾ ಇದೆ. ನನಗೆ ಬ್ಯಾಕ್ ಸೈಡ್ ಹೋಗ್ತಿರೋ ಒಂಥರ ಅನಿಸುತ್ತೆ. ಅಂದರೆ ಸ್ವಲ್ಪ ಹೊತ್ತಷ್ಟೇ ಅಡ್ಜಸ್ಟ್ ಆಗೋರು ಅಷ್ಟೇ. ರಿವರ್ಸ್ ಹೋಗ್ತಾ ಇದೆ, ಏನು ಮಾಡೋಕ್ಕೆ ಬರಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ಇಸ್ ನೈಸ್, ಚೆನ್ನಾಗಿದೆ. ವಿಂಡೋಸ್ ಫುಲ್ ವೈಡ್ ಆಗಿದೆ, ಒಳ್ಳೆ ವ್ಯೂ ಕಾಣುತ್ತೆ. ಯಾವ್ದಾದ್ರು ಸೀನಿಕ್ ಪ್ಲೇಸಸ್ಸಿಗೆ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ರೆ ಒಳ್ಳೆ ವ್ಯೂ ಕಾಣುತ್ತೆ. ನಾವು ಈಗ ಟ್ರಾವೆಲ್ ಮಾಡ್ತಾ ಇರೋದು CC ಕೋಚಲ್ಲಿ. ಈ ವಂದೇ ಭಾರತಲ್ಲಿ 2 ಥರ ಕೋಚ್ ಇದೆ.
ಒಂದು EC ಒಂದು CC. ನಾವು ಬುಕ್ ಮಾಡಿರೋದು CC ಕೋಚಲ್ಲಿ ನಾನು ಆಮೇಲೆ ತೋರಿಸ್ತೀನಿ 3:2 ರೇಷಿಯೋದಲ್ಲಿ ಇರುತ್ತೆ ಸೀಟ್ಸ್. ಅಂದರೆ ಒಂದು ಕಡೆ 3 ಸೈಡ್ಸ್, ಒಂದು ಕಡೆ 2 ಸೈಡ್, ಒಂದು ಕಡೆ 3 ಸೀಟ್ಸ್ ಇರುತ್ತೆ, ಇನ್ನೊಂದು ಕಡೆ 2 ಸೀಟ್ಸ್ ಇರುತ್ತೆ. CC ಮತ್ತು EC ಕೋಚಿನ ಡಿಫ್ರೆನ್ಸ್ ಏನಂದರೆ, ಇವಾಗ ನಾವು ತೊಗೊಂಡಿರೋದು CC ಕೋಚ್ ಆಗಲಿಲ್ಲ, ಅಲ್ಲಿ ನಮ್ಮದು ಸೀಟ್ಸ್ ರೊಟೇಟಬಲ್ ಇಲ್ಲ, ಅಂದರೆ ಟರ್ನ್ ಆಗಲ್ಲ, ಹೇಗಿರುತ್ತೆ ಹಾಗೆ. ಬಟ್ EC ಕೋಚ್ ಬುಕ್ ಮಾಡಿಕೊಂಡ್ರೆ ಅಲ್ಲಿನ ಸೀಟ್ಸ್ ರೊಟೇಟಬಲ್ ಇರುತ್ತೆ 180 ಡಿಗ್ರಿ. ನೀವು ಆರಾಮಾಗಿ ರೊಟೇಟ್ ಮಾಡ್ಕೊಂಡು ವಿಂಡೋ ಸೈಡ್ಸ್ ಆರಾಮಾಗಿ ನೋಡ್ಕೊಂಡು. ನೀವು ನೋಡ್ತಾ ಇರ್ಬೋದು ಅಲ್ಲಿ ಡಿಸ್ಪ್ಲೇನಲ್ಲಿ ನಮ್ಮ ಟ್ರೈನ್ ಎಷ್ಟು ಸ್ಪೀಡಲ್ಲಿ ಮೂವ್ ಆಗ್ತಿದೆ ಅನ್ನೋದು ಕೂಡ ಕಾಣಿಸುತ್ತೆ. ಹಾಗೆಯೇ ಅಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಿರುವ ಬ್ಲೂ ಕಲರ್ ಡಿಸ್ಪ್ಲೇಯಲ್ಲಿ ಮುಂದಿನ ನಿಲ್ದಾಣ ಯಾವುದು ಅನ್ನೋದು ಕೂಡ ಡಿಸ್ಪ್ಲೇ ಆಗ್ತಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಸಾಕಷ್ಟು ಜನ ಟ್ರಾವೆಲ್ ಮಾಡಬೇಕಾದ್ರೆ ಟ್ರೈನಲ್ಲಿ ಪ್ರತಿ ಸ್ಟೇಷನ್ ಬಂದಾಗ ಇಳಿದಿರ್ತಾರೆ. ಟ್ರೈನ್ ಹೊರಡೋವರೆಗೂ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿರ್ತಾರೆ ಕೆಳಗಡೆ ಇಳಿದು. ಆದರೆ ವಂದೇ ಭಾರತ್ ಟ್ರೈನಲ್ಲಿ ಹಾಗೆ ಮಾಡೋಕ್ಕಾಗಲ್ಲ. ಬಿಕಾಸ್ ಇದು ಡೋರ್ಸ್ ಆಟೋಮೆಟಿಕ್ ಓಪನ್ ಮತ್ತು ಕ್ಲೋಸ್ ಆಗೋದ್ರಿಂದ ಇನ್ ಕೇಸ್ ನೀವು ಇಳಿದಾಗ ಕ್ಲೋಸ್ ಆಯಿತು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಇವಾಗ ಸ್ನ್ಯಾಕ್ಸ್ ಬರ್ತಾ ಇದೆ, ಹಿಂದ್ಗಡೆಯಿಂದ ಕಾಣಿಸ್ತಾ ಇದೆ ನೋಡಿ, ಸ್ನ್ಯಾಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸುಮಾರು 3:30 ಹೊತ್ತಿಗೆ ಪ್ರತಿ ಪ್ಯಾಸೆಂಜರ್ ಟೇಬಲ್ಗೂ ಸ್ಟಾಫ್ಸ್ಗಳು ಬಂದು ಖುದ್ದಾಗಿ ಸ್ನ್ಯಾಕ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಹಾಗೆಯೇ ನಮಗೆ ಅವತ್ತಿನ ದಿನ ಸಿಕ್ಕಿದ್ದು ಒಂದು ಮಿಲ್ಲೆಟ್ ಮಿಕ್ಸ್ಚರ್, ಹಾಗೆಯೇ ಒಂದು ಸಮೋಸ, ಹಾಗೆಯೇ ಒಂದು ಇನ್ಸ್ಟಂಟ್ ಟೀ ಪೌಡರ್, ಆಮೇಲೆ ಒಂದು ಸ್ವೀಟ್ ಬರ್ಫಿ, ಹಾಗೆ ಒಂದು ಟೊಮ್ಯಾಟೊ ಕೆಚಪ್, ಆಮೇಲೆ ಒಂದು ಸ್ಯಾನಿಟೈಸರ್. ನಾನು ಆಗಲೇ ಹೇಳ್ದಂಗೆ ನೀವು ಟಿಕೆಟ್ ಬುಕ್ ಮಾಡಬೇಕಾದ್ರೆ ಫುಡ್ ಆಪ್ಷನ್ ತೊಗೊಂಡಿರಲಿಲ್ಲ ಅಂತಂದರೆ ಟ್ರಾವೆಲ್ ಮಾಡಬೇಕಾದ್ರೆ ಪೇ ಮಾಡಿ ತಕ್ಷಣ ತಗೋಬೋದು. ಸಮೋಸ ತುಂಬ ಬಿಸಿ ಇರೋದಿಲ್ಲ, ಹಾಗೆಯೇ ಟೇಸ್ಟ್ ಕೂಡ ಸಾಧಾರಣ. ಬಟ್ ನನಗೆ ಈ ಮಿಲೆಟ್ ಮಿಕ್ಸ್ಚರ್ ತುಂಬಾ ಇಷ್ಟ ಆಯಿತು. ಸುಮಾರು ಒಂದು 5-10 ನಿಮಿಷ ಆದಮೇಲೆ ಬಿಸಿನೀರನ್ನು ಕೊಡ್ತಾರೆ. ಆ ಬಿಸಿನೀರಿಗೆ ಕೊಟ್ಟಿರುವಂಥ ಟೀ ಪೌಡರ್ನ ಮಿಕ್ಸ್ ಮಾಡ್ಕೋಬೇಕು. ಆ್ಯಕ್ಚುಲಿ ಟೀ ಫ್ಲೇವರ್ ತುಂಬಾ ಚೆನ್ನಾಗಿತ್ತು. ನಾಟ್ ಬ್ಯಾಡ್, ನಾಟ್ ಗುಡ್. ಇದು ಕಂಪ್ಲೀಟಾಗಿ ಏನಾದರೂ ಹಾಲಲ್ಲಿ ಮಾಡಿಬಿಟ್ರೆ ಈ ಪುಡಿ ಮಿಕ್ಸ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಫುಲ್ ಏಲಕ್ಕಿ ಫ್ಲೇವರ್ ಇದೆ. ನನಗೆ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ಏಲಕ್ಕಿನ ಅಂತ. ತುಂಬ ಚೆನ್ನಾಗಿದೆ ಫ್ಲೇವರ್ ವೈಸ್. ಆದರೆ ಹಾಲಿಗೆ ಆ್ಯಡ್ ಮಾಡಿಲ್ಲ, ನೀರಿಗೆ ಆ್ಯಡ್ ಮಾಡಿದ್ದಾರೆ, ಬಿಸಿನೀರಿಗೆ ಆ್ಯಡ್ ಮಾಡಿದ್ದಾರೆ. ಕೂಡ ಹಾಕಿರ್ತಾರೆ. ವಿಂಡೋ ತುಂಬ ದೊಡ್ಡದಿರೋದ್ರಿಂದ ಒಳ್ಳೆ ವ್ಯೂನ ಎಂಜಾಯ್ ಮಾಡ್ಬೋದು. ಈ ಟ್ರೈನಲ್ಲಿ ನಾವು 2 ರೀತಿಯ ವಾಶ್ರೂಮ್ಸ್ನ ನೋಡ್ಬೋದು. ಒಂದು ಇಂಡಿಯನ್ ಹಾಗೆ ಒಂದು ವೆಸ್ಟರ್ನ್. ವಾಶ್ರೂಮ್ಸ್ನ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರತಿ ಬೋಗಿಗೂ ಒಂದು ಇಂಡಿಯನ್ ಹಾಗೆ ಒಂದು ವೆಸ್ಟರ್ನ್ ವಾಶ್ರೂಮ್ಸ್ನ ನಾವು ನೋಡ್ಬೋದು. ಇಲ್ಲಿ ಎಲ್ಲ ಡೋರ್ಸ್ಗೂ ಸೆನ್ಸಾರ್ಸ್ ಇರೋದ್ರಿಂದ ಆಟೋಮೆಟಿಕ್ ಓಪನ್ ಹಾಗೆ ಕ್ಲೋಸ್ ಆಗುತ್ತೆ. ಹಾಗೆ ಲೆಗ್ ಸ್ಪೇಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಈಗ ನೀವು ನೋಡ್ತಿರೋದು EC ಕೋಚ್, ಅಂದರೆ 2:2 ರೇಷಿಯೋದಲ್ಲಿ ಸೀಟ್ಸ್ ಅರೇಂಜ್ ಆಗಿದೆ. ಹಾಗೆಯೇ ಇಲ್ಲಿ ನೀವು ಸೀಟ್ಸ್ನ ರೊಟೇಟ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಲಗೇಜ್ ಇಡಕ್ಕೆ ಲಗೇಜ್ ಸ್ಪೇಸ್ ಇದೆ. ಹಾಗೆಯೇ ಇಲ್ಲಿ ಪ್ಯಾಂಟ್ರಿ ಕೂಡ ಇದೆ. ಹಾಗಾಗಿ ಫುಡ್ನ ಅಲ್ಲೇನೆ ಬಿಸಿ ಮಾಡಿ ಕೊಡ್ತಾರೆ. 7:15 ಸುಮಾರಿಗೆ ನಮಗೆ ಡಿನ್ನರ್ ಕೂಡ ಟೇಬಲ್ಗೆನೆ ಬಂತು. ಡಿನ್ನರಲ್ಲಿ ಏನೇನಿತ್ತು ಅಂತ ನೀವು ನೋಡ್ತಾ ಇರ್ಬೋದು. ರೈಸ್, ದಾಲ್, ಪನ್ನೀರ್ ಕರಿ, ವೆಜ್ ಫ್ರೈ, ಹಾಗೆ ಚಪಾತಿ ಇತ್ತು. ಹಾಗೆಯೇ ಒಂದು ಹ್ಯಾಟ್ಸನ್ ಗಟ್ಟಿ ಕರ್ಡ್ ಕೊಟ್ಟಿದ್ರು, ಒಂದು ಕಾಳು ಪಲ್ಯ ಕೊಟ್ಟಿದ್ರು, ಹಾಗೆಯೇ ಲಾಸ್ಟ್ಗೆ ಐಸ್ ಕ್ರೀಮ್ ಕೂಡ ಕೊಡ್ತಾರೆ. ಸೀಟ್ನ ಮೇಲ್ಭಾಗದಲ್ಲಿ ರೀಡಿಂಗ್ ಲೈಟ್ಸ್ ಕೂಡ ಇದೆ. ಹಾಗೆಯೇ ಸೀಟ್ ಕೆಳಭಾಗದಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಇದೆ. ಜೀರಾ ರೈಸ್ ದಾಲ್ ಚೆನ್ನಾಗಿದೆ, ಪನ್ನೀರ್ ಕರಿ ಚೆನ್ನಾಗಿದೆ. ಓಕೆ ತುಂಬ ಚೆನ್ನಾಗಿದೆ ಅಂತಿಲ್ಲ, ಚೆನ್ನಾಗೇ ಇಲ್ಲ ಅಂತಿಲ್ಲ, ಫೈನ್, ಆವ್ರೇಜ್ ಫುಡ್ ಚೆನ್ನಾಗಿದೆ. ಇನ್ನೇನು ಮಂತ್ರಾಲಯ ಸ್ಟೇಷನ್ ಎಂಟರ್ ಆಗ್ತಾ ಇದೆ, ಆವಾಗ ಐಸ್ ಕ್ರೀಮ್ನ ತಂದು ಕೊಟ್ಟರು.
ನೀವು ನೋಡ್ತಾ ಇರ್ಬೋದು ಡಿಸ್ಪ್ಲೇಯಲ್ಲಿ ಯಾವ ಕಡೆ ಡೋರ್ಸ್ ಓಪನ್ ಆಗುತ್ತೆ ಅಂತ ಕೂಡ ತೋರಿಸ್ತಾರೆ. ಸೇಮ್ ಮೆಟ್ರೋ ಟ್ರೈನಲ್ಲಿ ಹೇಗಿರುತ್ತೋ ಹಾಗೇನೆ. ಬೆಂಗಳೂರು ಕಲಬುರಗಿ ವಂದೇ ಭಾರತ್ ಮಂತ್ರಾಲಯಕ್ಕೆ ಹೋಗೋರಿಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಇದಾಗಿತ್ತು ನನ್ನ ವಂದೇ ಭಾರತ್ ಜರ್ನಿಯ ಮೊದಲನೇ ಸಲ ಅನುಭವ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಅಲ್ಲಿವರೆಗೂ ಬಾಯ್ ಬಾಯ್. ಕಂಪ್ಲೀಟ್ ವಿಡಿಯೋ ಮಂತ್ರಾಲಯದ ಕಂಪ್ಲೀಟ್ ವಿಡಿಯೋ ಸ್ಟೇಷನ್ ಮಾಡ್ಕೊಂಡ್ರೆ ಪ್ರಯಾಣಿಕರಿಗೆ ಸ್ವಾಗತ.